ಈಗ ವಿಷ್ಣು ಸಹಸ್ರನಾಮದ 45ನೇ ಶ್ಲೋಕ ಜೊತೆಗೆ ನಮ್ಮ ಉತ್ತರ ನಕ್ಷತ್ರದ 1ನೇ ಪಾದದವರ ಗುಣಲಕ್ಷಣಗಳನ್ನ ತಿಳಿಸ್ಕೊಡೋ ಸಮಯ ಏನ್ ಹೇಳ್ತೀರಾ? ಖಂಡಿತ. ಎಲ್ಲ ವಿಷ್ಣು ಸಹಸ್ರನಾಮಕ್ಕೆ ವೀಕ್ಷಕ ಬಾಂಧವರಲ್ಲಿ ಪರಿಪೂರ್ಣವಾದ ಸ್ವಾಗತವನ್ನು ಬಯಸೋಣ. ಉತ್ತರೇ ಉತ್ತರೇ ಉದಯೋನ್ಮುಖಿ ಅಂತ ಹೇಳಿ ಉತ್ತರ ನಕ್ಷತ್ರ ಸಾಕ್ಷಾತ್ ಲಕ್ಷ್ಮೀ ನಕ್ಷತ್ರ. ಉತ್ತರ ನಕ್ಷತ್ರದವರು ಮಹಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತೀವಿ ಸಾಧಾರಣವಾಗಿ. ಉತ್ತರ ನಕ್ಷತ್ರಕ್ಕೆ ಯಾವ ಕಾಲಕ್ಕೂ ತೊಡೆ ಮತ್ತು ಕಾಲಿನ ಭಾಗ ನೋವುಗಳಿದ್ದೇ ಇರುತ್ತೆ ಅಂತ ಹೇಳ್ತೀವಿ. ಉತ್ತರ ನಕ್ಷತ್ರ ಲಕ್ಷ್ಮಿ ಅಂದರೆ ಲಕ್ಷ್ಯ ಸಾಧನೆಯನ್ನು ಮಾಡ್ತಕ್ಕಂಥ ಉತ್ತರ ನಕ್ಷತ್ರದವರು ಏನು ಹೇಳ್ತಾರೆ, ಕೆಲವರೆಲ್ಲ ಹೆಸರಿಟ್ಕೊಂಡಿರ್ತಾರೆ ವಿಜಯಲಕ್ಷ್ಮಿ ಅಂತ. ವಿಜಯ ಇರುತ್ತೆ, ಲಕ್ಷ್ಮಿ ಇರಲ್ಲ. ಇಲ್ಲ ಲಕ್ಷ್ಮಿ ಇರುತ್ತೆ, ವಿಜಯ ಇರೋದೇ ಇಲ್ಲ. ಹೀಗೆ ನಾನಾ ರೀತಿಯಾಗಿ ಸುಂದರಿ ಅಂತ ಹೆಸರಿಟ್ಕೊಂಡಿರ್ತಾರೆ. ಅವಳು ಸುಂದರಿನಾ? ಕರ್ಮ ನೋಡಕ್ಕೆ ಆಗಲ್ಲ, ಹಾಗಿರುತ್ತೆ. ಅಂದರೆ ಹೆಸರಿಗೆ ಸಂಬಂಧವೇ ಇಲ್ದಿದ್ದ ಹಾಗೆ ಅವರ ಹೆಸರುಗಳು. ಕೆಲವರು ಇಟ್ಕೊಂಡಿರ್ತಕ್ಕಂಥ ಬಟ್ಟೆಗಳು ವೇಷಭೂಷಗಳು ಹಾಗೇನೆ. ಅದೇ ರೀತಿ ಮಹಾಲಕ್ಷ್ಮಿ ಕೃಪಾಕಟಾಕ್ಷ ಉತ್ತರ ನಕ್ಷತ್ರದವರು ಬಹಳ ಕಷ್ಟಪಟ್ಟು, ಲಕ್ಷ್ಮೀ ನಕ್ಷತ್ರವಾದರೂ ದುಡ್ಡುಗೋಸ್ಕರ ಬಹಳ ಪರಿತಪಿಸ್ತಾರೆ, ಕಷ್ಟಪಡ್ತಾರೆ. ಆದರೆ ಒಂದು ಸಲ ಒಲ್ದು ಬಂದಿರತಕ್ಕಂಥ ದುಡ್ಡು ಜೀವಮಾನದಲ್ಲಿ ಸ್ಥಿರವಾಗಿ ನಿಲ್ತ್ಕೊಳ್ಳುತ್ತೆ. ಅದಕ್ಕೆ ಉತ್ತರೇ ಉತ್ತರೇ ಉದಯೋನ್ಮುಖಿ ಅಂತ ಉತ್ತರದಲ್ಲಿ ಉತ್ತರಾಭಿಮುಖದಲ್ಲಿ ಕೂತಿರೋ ಗುರು ಸಾಕ್ಷಾತ್ ಅನುಗ್ರಹವನ್ನು ಕೊಡ್ತಕ್ಕಂಥ ಕುಬೇರ ಲಕ್ಷ್ಮಿ ಪೂಜೆಯನ್ನು ಎಂದೆಂದಿಗೂ ಮಾಡ್ತಕ್ಕಂಥ ಏಕೈಕ ವಿಶೇಷ. ಅದಕ್ಕೆ ಉತ್ತರ ನಕ್ಷತ್ರದನ್ನ ಯಾವತ್ತು ಉತ್ತರಕ್ಕೆ ಹೊರಡುವಾಗ ಉತ್ತರ ನಕ್ಷತ್ರದಲ್ಲಿ ಮೇಲ್ಭಾಗದಲ್ಲಿ ಉತ್ತರ ಬುಕ್ಕದಲ್ಲಿ ಶುಕ್ರನು ನಿವಾಸವಾಗಿರ್ತಾನೆ. ಶುಕ್ರನ ಪೂಜೆ ಬಹಳ ಮುಖ್ಯ. ಶುಕ್ರನ ಪೂಜೆ ಅಂದರೆ ಈ ಉತ್ತರ ನಕ್ಷತ್ರದವರು ಏನು ಮಾಡಬೇಕು? ಕುದುರೆಯನ್ನ ಪೂಜೆ ಮಾಡಬೇಕು. ಕುದುರೆಗೆ ಆದಷ್ಟು ಏನು ಮಾಡಬೇಕು? ಹುರುಳಿಯನ್ನ ಕೊಡಬೇಕು. ಬ್ಯಾಗಲ್ಲಿ ಹಾಕಿರ್ತಾರೆ, ಆ ಬ್ಯಾಗಲ್ಲಿ ತಿನ್ಕೊಂಡು ಕೂತ್ಕೊಂಡಿರುತ್ತೆ, ಕಣ್ಣು ಮುಚ್ಚಿರ್ತಾರೆ, ಏನು ತಿನ್ನೋತ್ತೋ ಗೊತ್ತೇ ಆಗಲ್ಲ. ಶುಕ್ರನ ಪೂಜೆ ಅಕಸ್ಮಾತ್ ಕಣ್ಣು ತೆಗೆದು ಬಾಯಲ್ಲಿ ಇಡಕ್ಕೆ ಹೋದ್ರೆ ಜಾಡ್ಸ್ ಒದಿಯತ್ತೆ. ಅದಕ್ಕೆ ಯಾವಾಗ ಶುಕ್ರ ಬಂದಾಗ, ಶುಕ್ರ ಬದಿದ್ದಾಗ ವ್ಯತ್ಯಾಸ ಕುದುರೆ ಮುಖಾಂತರ ಏನಾಗುತ್ತೋ ಆ ವ್ಯತ್ಯಾಸಗಳೆಲ್ಲ ಪ್ರತಿಯೊಂದು ಉತ್ತರ ನಕ್ಷತ್ರದಲ್ಲಾಗತ್ತೆ. ಇದರಲ್ಲಿ ನರಿ ಅಂತ ಹೇಳ್ತೀವಿ. ಉತ್ತರ ನಕ್ಷತ್ರದವ್ರಿಗೆ ಸಾಧಾರಣವಾಗಿ ಜೀವನದಲ್ಲಿ ಹುಟ್ಟದಾಗಿಂದ ಸಾಯೋದ್ರೊಳಗೆ ನರಿ ದರ್ಶನ ಆಗೇ ಆಗತ್ತೆ. ಯಾವತ್ತೇ ತಿಳ್ಕೊಳ್ಳಿ, ಉತ್ತರ ನಕ್ಷತ್ರಕ್ಕೆ ಹುಟ್ಟದಾಗಿಂದ ಸಾಯೋದ್ರೊಳಗೆ ನರಿ ದರ್ಶನ ಆಗುತ್ತೆ. ಎಂದು ನರಿ ದರ್ಶನ ಆಗೋಗುತ್ತೋ ಅಂದು ಅವನು ಸಾಹುಕಾರ ಗ್ಯಾರಂಟಿ. ಅವತ್ತೇ ಅವನಿಗೆ ಧನ ಪ್ರಾಪ್ತಿ ಬರತ್ತೇನೋ ಸೂಚನೆ ನರಿ ಮುಖಾಂತರ ಗೊತ್ತಾಗ್ಬಿಡುತ್ತೆ. ಈ ಉತ್ತರ ನಕ್ಷತ್ರದವ್ರಿಗೆ ಕೋತಿಗಳಿಂದ ಹುಷಾರಾಗಿರ್ಬೇಕು. ಅಕಸ್ಮಾತ್ ಕೋತಿಗೆ ಶತ್ರು. ಶುಕ್ರನಿಗೆ ಕೋತಿ ಕಪಿಚೇಷ್ಟ ಶ್ರೇಷ್ಠೋ. ಅವನೇನ್ ಮಾಡ್ತಾನೆ ಗೊತ್ತಾ? ಉತ್ತರ ನಕ್ಷತ್ರದವ್ರು ಅಕಸ್ಮಾತ್ ಹುಡುಗಾನ ಹುಡುಗಿನಾಗಿರ್ತಾಳೆ, ಬಾಳೆಹಣ್ಣು ತಿನ್ಸಕ್ಕೆ ಹೋಗ್ತಾರೆ, ಕರ್ರಂತೆ ಕೋತಿ ಜಾಡ್ಸ್ ಒದಿಯೋ ಪ್ರಶ್ನೆ. ಈ ಕಡೆಯಿಂದ ಕುದುರೆ ಒದಿಬೋದು, ಆ ಕಡೆ ಕೋತಿ ಕಚ್ಬಿಡ್ಬೋದು. ಹುಷಾರು ಹುಷಾರು ಹುಷಾರು. ಕೋತಿ ನಿಮ್ಮನ್ನು ಬೇಕು ಅಂತ ಅಟ್ಟಿಸ್ಕೊಂಡ್ಬರ್ಬೋದು. ಉತ್ತರ ನಕ್ಷತ್ರದ ಹಣೆ ಬರವೇ ಹಾಗೆ. ಅದಕ್ಕೆ ಝೂಗೆ ಹೋದ್ರೆ ಮಕ್ಕಳನ್ನ ತೋರಿಸ್ತಾ ಇದ್ದಾಗ ಈ ಕಡೆ ನೋಡಮ್ಮ ಅನ್ನೋದ್ರ ಕೈ ಆ ಕಡೆ ಹೆಬ್ಬೆಟ್ಟಿಟ್ಬಿಟ್ರೆ ಕಚ್ಕಿಚ್ಬಿಡುತ್ತೆ. ಹುಷಾರು. ಅದಕ್ಕೆ ಈ ರೀತಿ ಹುಷಾರುಗಳಿರಬೇಕು. ಇವರಿಗೆ ರಾಹು ದೋಷಗಳು ಹೆಚ್ಚಾಗಿರುತ್ತೆ. ಉತ್ತರ ನಕ್ಷತ್ರದ 1ನೇ ಪಾದದವರಿಗೆ ರಾಹು ದೋಷ ಹೆಚ್ಚು. ಇವರಿಗೆ ಸ್ವಪ್ನದಲ್ಲಿ ಹಾವುಗಳು ಕಾಣಿಸ್ಕೊಳ್ಳೋದು ಜಾಸ್ತಿ, ಸ್ವಪ್ನದಲ್ಲಿ ಯಾವತ್ತೂ ಹಾವು ಕಚ್ಚೋದು ಜಾಸ್ತಿ, ಹಾವು ಅಟ್ಟಿಸ್ಕೊಂಡ್ಬರೋದು ಜಾಸ್ತಿ. ಇದೆಲ್ಲ ಕಾಣ್ತಕ್ಕಂಥ ಉತ್ತರ ನಕ್ಷತ್ರದವ್ರಿಗೆ 3ನೇ ಪಾದದವ್ರಿಗೆ ಯಮದರ್ಶನ ಗ್ಯಾರಂಟಿ. ಎಮ್ಮೆ ಮೇಲೆ ಯಮ ಬಂದರೆ ಕನಸಲ್ಲಿ ಬಹಳ ಒಳ್ಳೇದು. ಬರೀ ಯಮ ಬರಬಾರ್ದು, ಬರೀ ಎಮ್ಮೆ ಬರಬಾರ್ದು. ಜ್ಞಾಪಕ ಇಟ್ಕೊಳ್ಳಿ. ಬಂತು ಅಂದ್ರೆ ಅಪಮೃತ್ಯು, ಅಂದ್ರೆ ಯಾವುದಾದ್ರೂ ಸಾಯೋ ಸುದ್ದಿ ಇವರಿಗೆ ಸ್ವಪ್ನದಲ್ಲೇ ಗೋಚರ ಆಗ್ಬಿಡುತ್ತೆ. ನಮ್ಮ ಚಿಕ್ಕಮ್ಮ ಸತ್ತೋದಂಗೆ ಆಯ್ತಲ್ಲ ಅಂದ್ರೆ ಮುಗೀತ್ ಕತೆ, ಚಿಕ್ಕಮ್ಮ ಗ್ಯಾರಂಟಿ ಔಟ್. ಅಥವಾ ಯಾವ್ದಾರೋ ಸೋದರ ಮಾವ ಔಟ್. ಅಂದರೆ ಇವರಿಗೆ ಮುಂದಾಲೋಚನೆ ಮುನ್ಸೂಚನೆ 1ನೇ ಪಾದಕ್ಕೂ 3ನೇ ಪಾದಕ್ಕೆ ಉತ್ತರ ನಕ್ಷತ್ರವ್ರಿಗೆ ಬಂದಿರೋ ಕನಸೆಲ್ಲ ನಿಜವಾಗೋದು ಗ್ಯಾರಂಟಿ. ಇವರ ಅದೃಷ್ಟ ಅದು. ಅದಕ್ಕೆ ಉತ್ತರ ನಕ್ಷತ್ರ ಮಹಾಲಕ್ಷ್ಮಿ ನಕ್ಷತ್ರ ಅಂತ ಹೇಳದ್ನಲ್ಲ. ವಕ್ಷಸ್ಥಳದಲ್ಲಿ ಶ್ರೀಲಕ್ಷ್ಮಿ ವಾಸವಾಗಿದ್ದಾಳೆ, ನಮ್ಮನ್ನು ಪಾಲಿಸ್ತಕ್ಕಂಥವ್ರು ನಮ್ಮ ಹೃದಯ ಕಮಲದ ವಾಸವಾಗಿದ್ದಾರೆ ಅಂದಾಗ ಆ ಹೃದಯ ಕಮಲದಾಗಿರ್ತಕ್ಕಂಥ ಶ್ರೀಮನ್ನಾರಾಯಣ ಪೂಜೆನ ಬಹಳ ಚೆನ್ನಾಗಿ ಮಾಡ್ಕೋಬೇಕು. ಅಂದರೆ ಪ್ರತಿ ಸಲ ಕಮಲದ ಹೂನ ಲಕ್ಷ್ಮಿ ಕೊಡ್ತಾ ಇರಬೇಕು. ಶುಕ್ರನ ಅನುಗ್ರಹ ಆಗಿರತಕ್ಕಂಥ ತುಳಸಿ ದಳವನ್ನು ಎತ್ಕೊಂಡು ಹೋಗಿ ಶ್ರೀಮನ್ನಾರಾಯಣ ಮಲಗಿರ್ತಕ್ಕಂಥ ನಾರಾಯಣನ ಯಾವಾಗಲೂ ಸಾಯಂಕಾಲದ ಹೊತ್ತು ಕುಟುಂಬ ಪರಿವಾರ ಸಮೇತ ಹೋಗಬೇಕು. ಹೆಂಡತಿ ಆಗಿದ್ರೆ ಗಂಡನ ಜೊತೆ ಹೋಗಬೇಕು, ಗಂಡ ಆಗಿದ್ರೆ ಹೆಂಡತಿ ಸಮೇತ ಹೋಗಬೇಕು. ಇವರಿಬ್ಬರು ಹೋಗಿ ತುಳಸಿ ಅರ್ಪಿಸಿದ್ರೆ ಜೀವನ ಪೂರ್ತಿ ಪರಿಪೂರ್ಣ ಅನುಗ್ರಹ. ಇವರಲ್ಲಿ ಆದಷ್ಟು ಹೆಣ್ಣು ಮಕ್ಕಳು ಜಾಸ್ತಿ. ಅಂದರೆ ಗಂಡಸಾಗಿದ್ರೆ ಹೆಣ್ಣು ಮಕ್ಕಳೇ ವ್ಯಾಮೋಹವೇ ಜಾಸ್ತಿ, ಅಥವಾ ಇವನಿಗೆ ಹೆಣ್ಣು ಮಕ್ಕಳೇ ಹುಟ್ಟೋದು ಜಾಸ್ತಿ. ಇವನಿಗೆ ಸುತ್ತಲೂ ಹೆಣ್ಣುಗಳ ಕಾಟ ಜಾಸ್ತಿ ಇರುತ್ತೆ. ಹೆಣ್ಣುಗಳ ಕಾಟ ಅಂದ್ರೇನು? ಸಾಧಾರಣವಾಗಿ ಅವ್ರ ಮನೇಲಿ ಇರ್ತಾರೆ ಅಂತ ಹೇಳಿ, ತಂದೆ ಸತ್ತೋಗಿರ್ತಾರೆ, ತಾಯಿ ಆದವಳು ಹೆಣ್ಣೆ, ಆದರೆ ಹೆಣ್ಣಾಗೋಯ್ಲಾ. ಮದುವೆ ಆಗಿರ್ತಾನೆ ಹೆಂಡತಿ, ಅವಳು ಅಕ್ಕ ತಂಗಿರಿರ್ತಕ್ಕಂಥ ಮನೆನೇ. ಅವ್ನು ಯಾರು ಅಣ್ಣಂದಿರಲ್ಲ, ಅಕ್ಕ ತಂಗಿರ ಹೆಣ್ಣುಗಳು ಜಾಸ್ತಿ. ಎಲ್ಲ ಬಾವಾ ಬಾವಾ ಅಂತ ಬರ್ತಿರ್ತಾರೆ.
ಆಗ ಬರ್ತಾ ಇದ್ದಾಗ ಅಕ್ಕನ್ ತಗೊಂಡ್ರೆ ತಂಗಿ ಫ್ರೀ ಅನ್ಕೊಂಡ್ಬಿಡ್ತಾನೆ ಇವನು. ಹೀಗೆಲ್ಲ ಆಗ್ತಾ ಇದ್ದ ಪಕ್ಷದಲ್ಲಿ ಏನ್ ಮಾಡೋದು ಅಂದ್ರೆ ಅವನು ಹುಟ್ಟೋ ಹೆಣ್ಮಕ್ಳು ವಿಶೇಷವಾಗಿ ಹೆಣ್ಣು ಅಂದ್ರೆ ಸುತ್ತಲೂ ಹೆಣ್ಣುಗಳೇ ಆಗಿರ್ತಕ್ಕಂಥ ಅವಕಾಶ ಸಂಸಾರದಲ್ಲಿ. ಈ ರೀತಿ ಆಗ್ತಕ್ಕಂಥ ಉತ್ತರ ನಕ್ಷತ್ರ. ಬನ್ನಿ ಆ ಶ್ಲೋಕ ಏನ್ ಹೇಳುತ್ತೆ ನೋಡ್ಬೇಡ. ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ ಋತು ಸುದರ್ಶನ ಕಾಲ ಪರಮೇಷ್ಠಿ ಪರಿಗ್ರಹ ಉಗ್ರ ಸಂವತ್ಸರೋ ದಕ್ಷೋ ವಿಶ್ರಾಮೋ ವಿಶ್ವದಕ್ಷಿಣ. ಉತ್ತರ ನಕ್ಷತ್ರದವರು 1ನೇ ಪಾದದವರು ಸಾಕಷ್ಟು ಅಕಸ್ಮಾತ್ ಬೇಜಾರು ಮಾಡಿಕೊಂಡರೆ ಇವರು ಈ ಬೇಜಾರು ಮಾಡ್ಕೊಂಡಾಕ್ಷಣಕ್ಕೆ ಇವ್ರಿಗೆ ಅಕಸ್ಮಾತ್ ಮನಸ್ಸಿಗೆ ನೋವು ಮಾಡಿಕೊಂಡಾಗ ಬೇಜಾರಾದ್ರೆ ಅವ್ರು ಆ ಬೇಜಾರಲ್ಲೇ ಯಾರ ಮೇಲೆ ಬೇಜಾರು ಮಾಡ್ಕೊಂತಾರೋ ಅವರು ಸರ್ವನಾಶ ಗ್ಯಾರಂಟಿ. ಬರೆದಿಟ್ಕೊಂಬಿಡಿ. ಯಾವತ್ತು ಉತ್ತರ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಬೇಜಾರಾಗಿದ್ರೇನೆ ಅವರು ಇನ್ನೊಬ್ಬರ ಮೇಲೆ ಯಾರ ಮೇಲೆ ಬೇಜಾರಾಗಿರ್ತಾರೋ ಅವ್ರಿಗೆ ಸರ್ವನಾಶ ಗ್ಯಾರಂಟಿ ಆದಾಗ ಇವರ ಅಕಸ್ಮಾತ್ ಶಾಪ ಉಗ್ರ ಆದರೆ ಏನು ಮಾಡೋದು? ಬಹಳ ಕಷ್ಟ. ಅದಕ್ಕೆ ಉತ್ತರ ನಕ್ಷತ್ರದವ್ರ ಹತ್ರ ಜಾಸ್ತಿ ಮಿತ್ರತ್ವನೇ ಇರುತ್ತೆ. ಮೇಷ್ಟ್ರ ಅಕಸ್ಮಾತ್ ಹುಡುಗನ ಒದ್ರು ಬಿಟ್ಟು ಅಂದಿಟ್ಕೊಳ್ಳಿ, ಎದ್ದದ್ದವನು ಹೊಡೆದು ಬಿಟ್ಟ ಮುಂಡಾಮಸ್ತು ಕೈಕಾಲು ಮುರಿದೋಗ್ಲಿ ಅಂತ ಸುಮ್ಮನೆ ಅನ್ಕೊಂಡ ಅಂದಿಟ್ಕೊಳ್ಳಿ, ಅವನು ಗ್ಯಾರಂಟಿ ಅವತ್ತು ರಾತ್ರಿ ಹೋಗ್ಬಿಟ್ಟು ಎಲ್ಲೋ ಸ್ಕೂಟ್ರಲ್ಲೋ ಗಿಟ್ರೋ ಬಿದ್ದೋಗಿರ್ತಾನೆ. ಅಕಸ್ಮಾತ್ ಕಂಪನಿ ಬಾಸ್ ಮೇಲ್ಗಡೆ ಇರೋನು ಉತ್ತರ ನಕ್ಷತ್ರದವನ ಹುಡುಗನ ಬೈದಿರ್ತಾನೆ. ದರ್ದದವನು ನನ್ನ ಸಸ್ಪೆಂಡ್ ಆಗುವಂದ ಇನ್ನು ನನ್ನ ಮಗ ಕಳ್ತನಲ್ಲಿ ಸಿಕ್ಕಾಕೊಂಡ್ಬಿಡ್ಬೇಕು, ಇಲ್ಲ ಕಂಪನಿ ಬಿಟ್ಟು ಓಡಿಸ್ಬಿಡ್ಬೇಕು, ಗ್ಯಾರಂಟಿ ಆಗತ್ತೆ ನೋಡು ಅಂದ್ರೆ ಆ ಉತ್ತರ ನಕ್ಷತ್ರ ಅನ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗತ್ತೆ. ಯಾಕೆಂದ್ರೆ ಲಕ್ಷ್ಮಿ ಲಕ್ಷ್ಯವನ್ನ ತಾನಾಗೇ ಸಾಧಿಸತ್ತೆ. ಆದರೆ ಒಂದೇ ಒಂದು ಕೊರತೆ ಏನು ಅಂದ್ರೆ ಇವರಲ್ಲಿ ರಕ್ತ ಕಮ್ಮಿ ಇರುತ್ತೆ. ಹುಷಾರ್. ಆರೋಗ್ಯ ಸ್ಥಿತಿಯಲ್ಲಿ ರಕ್ತನೇ ಇರಲ್ಲ. ನಿಮಗೆ ಯಾವಾಗ ಆಕ್ಸಿಡೆಂಟ್ ಆದ್ರೂ ಅಥವಾ ಎಲ್ಲಾದ್ರೂ ಯಾವ ಕಾಲಕ್ಕೆ ಏನಾದ್ರೂ ಆದರೆ ಕಟ್ಟಾಗಿ ಸ್ಟಿಚ್ ಆಗಬೇಕಾದ್ರೆ ಬ್ಲಡ್ ಬಹಳ ಬೇಕಾಗಿರ್ತಕ್ಕಂಥ ಅವಕಾಶ. ನಿಮಗೆ ಕೊನೆ ಮೂಮೆಂಟ್ ಅಲ್ಲಿ ರಕ್ತವನ್ನ ಸಿಗಬೇಕಾ ಬೇಡವಾ ಅನ್ನೋ ಯೋಗ. ಅದಕ್ಕೆ ರಕ್ತಾಚರಣಂ. ಅದಕ್ಕೆ ರಾಹು ಮಿತ್ರತ್ವನ್ನೆಲ್ಲ ಯಾವತ್ತೂ ತಿಳ್ಕೊಳ್ಳಿ. ಆದಷ್ಟು ಉತ್ತರ ನಕ್ಷತ್ರದವರು ನೀವು ತಿನ್ನಬೇಕಾದ್ರೆ ಬೀಟ್ರೂಟ್ ಚೆನ್ನಾಗಿ ತಿನ್ನಿ, ದೇಹದಲ್ಲಿ ರಕ್ತ ಬರಲಿ. ವಿಟಮಿನ್ಸ್ ಚೆನ್ನಾಗಿ ತಗೊಳ್ಳಿ, ವಿಟಮಿನ್ಸ್ ಇಲ್ಲದೆ ಇರತಕ್ಕಂಥ ಅವಕಾಶ. ಆದಷ್ಟು ನೀವೇನು ಅಂದ್ರೆ 12B ಅಂತಕ್ಕಂಥದ್ದು B12 ಅನ್ನೋ ಕಾಯಿಲೆ, ಆ ವಿಟಮಿನ್ ಬಹಳ ಕಮ್ಮಿ ಇದ್ದ ಪಕ್ಷದಲ್ಲಿ ಶಕ್ತಿ ಕ್ಷೀಣ ಆಗ್ತಾ ಇರುತ್ತೆ. ಆ ರೀತಿ ಆಗ್ತಕ್ಕಂಥ ಅವಕಾಶ ಏನು ಅಂದ್ರೆ ನೀವೇನೋ ಚೆನ್ನಾಗಿರ್ತೀರಾ, ಯಾಕೋ ಸುಸ್ತು ಅನಿಸ್ತಾ ಇದೆಯಪ್ಪ ಅಂತಾರೆ. ಎಷ್ಟೇ ಸುಸ್ತಾಗಿದ್ರು ಸ್ಟ್ರೈನ್ ಇಲ್ಲದೆ ಇದ್ರು ಒಂಥರ ಸುಸ್ತಾಗತ್ತೆ ಅಂತ. ಇವರಲ್ಲಿ ಆ ಶಕ್ತಿ ಹೀನ. ಅದಕ್ಕೆ ಲಕ್ಷ್ಮಿ ಸಣ್ಣಗೆ ಹೇಗೆ ಲಕ್ಷ್ಮಿ ಇರ್ತಾಳೋ ಆ ಲಕ್ಷ್ಮಿ ನೋಡು ಪುಟ್ಟ ಲಕ್ಷ್ಮಿ ಇದ್ದ ಹಾಗಿದ್ದಾಳೆ ಅಂತ ಸಣ್ಣಗಿರ್ತಕ್ಕಂಥ ಹೇಗಿದೆಯೋ ಇವರಲ್ಲಿ ನ್ಯಾರೋ ಮೈಂಡೆಡ್. ಇವರಲ್ಲಿ ಸ್ವಲ್ಪ ಏನು ಅಂದ್ರೆ ಬಿಚ್ಚಿ ಮನಸ್ಸು ಮಾತಾಡೋಲ್ಲ. ದಯವಿಟ್ಟು ಹೇಳ್ತೀನಿ, ನಿಮ್ಮ ತಾಯಿ ಹತ್ರನೋ ತಂದೆ ಹತ್ರನೋ ಯಾರ ಹತ್ರನೋ ಸ್ನೇಹಿತರ ಹತ್ರನೋ ಅಟ್ಲೀಸ್ಟ್ ಒಬ್ಬರ ಹತ್ರ ಆದರೂ ನೀವು ಮನಸ್ಸು ಬಿಚ್ಚಿ ಮಾತಾಡದೇ ಇದ್ರೆ ಬಹಳ ಕಷ್ಟ. ಇದನ್ನೆಲ್ಲ ವ್ಯಕ್ತಪಡಿಸ್ತಕ್ಕಂಥದ್ದು ಶುಕ್ರನ ಅನುಗ್ರಹ. ನೀವು ಅಕಸ್ಮಾತ್ ಚೆನ್ನಾಗಿಲ್ದೇ ಇದ್ರು ಸ್ವಲ್ಪ ಊಟಕ್ಕೆ ರುಚಿ ಇರಲಿ ಅಂತ ಏನ್ ಮಾಡ್ತಾರೆ, ಉಪ್ಪಿನಕಾಯಿ ಇದ್ದಾಗ ನಿಮ್ಮನ್ನು ಬಳಸ್ಕೊಂಡ್ಬಿಡ್ತಾರೆ. ಅದು ಕೆಲಸದಲ್ಲಾಗಬಹುದು, ಹುಡುಗಿರಾಗಿದ್ರೆ ಹುಡುಗರು ಬಳಸ್ಕೊಂಡ್ಬಿಡ್ತಾರೆ. ಹುಷಾರಾಗಿರ್ಬೇಕು. ಅದಕ್ಕೆ ನೀವೇನು ಅಂದ್ರೆ ಯಾವ ಕಾಲಕ್ಕೆ ಅಕಸ್ಮಾತ್ ಹುಡುಗರೇ ಆಗಿದ್ದ ಪಕ್ಷದಲ್ಲಿ ನೀವು ಸುಂದರವಾಗಿಲ್ದೇ ಇದ್ರು ಆಂಟಿರೇ ಬಳಸ್ಕೊಂಡ್ಬಿಡ್ಬೋದು, ಹೇಳಕ್ಕಾಗಲ್ಲ. ಅದಕ್ಕೆ ಜೀವನ ಅನ್ನೋ ಈ ಉತ್ತರ ನಕ್ಷತ್ರ ಯಾವತ್ತು ಲಕ್ಷ್ಮಿ ಕದ್ದು ತಿಂತಾರೆ ನಿಮ್ಮನ್ನ. ಕದ್ದು ತಿನ್ನೋದು ಜೀವನದಲ್ಲಾಗ್ಬೋದು, ಸಂಸಾರದಲ್ಲಾಗ್ಬೋದು, ವಿದ್ಯೆಯಲ್ಲಾಗ್ಬೋದು. ಕದ್ದು ತಿಂತಕ್ಕಂಥ ಅವಕಾಶ ನಿಮ್ಮನ್ನ. ಆ ಸ್ವಭಾವಗಳೆಲ್ಲ ಸರಿಪಡಿಸ್ಕೊಳ್ಳಕ್ಕೆ ಏಕೈಕ ಶ್ಲೋಕವೇ ಉತ್ತರ ನಕ್ಷತ್ರದ 1ನೇ ಪಾದ ಈ ವಿಷ್ಣು ಸಹಸ್ರನಾಮ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮುಖಾಂತರ ಹೇಳ್ತೀನಿ. ಗುರುಜಿ, ಮಹಾಲಕ್ಷ್ಮಿಯ ನಕ್ಷತ್ರ ಈ ಒಂದು ಉತ್ತರ ನಕ್ಷತ್ರ ಆದ್ರೂ ಕೂಡ ಪಾಪ ಈ ಒಂದು ಪಾದದವರು ಮಹಾಲಕ್ಷ್ಮಿ ನಕ್ಷತ್ರ ಆದ್ರೂ ದುಡ್ಡೇ ಇರಲ್ಲ ಅವ್ರ ಹತ್ರ, ಆದ್ರೆ ಒಂದು ಸರಿ ಬಂದ್ರೆ ಸ್ಥಿರವಾಗಿ ನೆಲೆಸ್ತಾಳೆ. ಜೊತೆಗೆ ಏನೆಲ್ಲ ಎಚ್ಚರಿಕೆಯನ್ನ ನೀವು ತಗೋಬೇಕು ಅಂತ ಕೂಡ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀವಿ.